ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ. ಇನ್ನು ಶಿವಸೇನೆ ನಾಯಕರ ವಿರುದ್ಧ ಕೆಂಡ ಕಾರ್ತಿರುವಂತಹ ಬಾಲಿವುಡ್ ನಟಿ ಕಂಗನಾ ರನೌತ್ ವಿರುದ್ಧ ಮಹಾಮೈತ್ರಿ ಸರ್ಕಾರ ಡ್ರಗ್ಸ್ ಅಸ್ತ್ರವನ್ನ ಪ್ರಯೋಗಿಸಿದೆ. ಕಂಗನಾ ಹೇಳಿಕೆ ಆಧರಿಸಿಯೇ ಕಂಗನಾ ಡ್ರಗ್ಸ್ ಸೇವಿಸಿರುವಂತಹ ಕುರಿತಾಗಿ ತನಿಖೆ ನಡೆಸೋದಕ್ಕೆ ಸಿಎಂ ಉದ್ಧವ್ ಠಾಕ್ರೆ ಆದೇಶ ಕೊಟ್ಟಿದ್ದಾರೆ. ಕಂಗನಾ ವಿರುದ್ಧ ಮಹಾ ಸರ್ಕಾರದಿಂದ ಡ್ರಗ್ಸ್ ಅಸ್ತ್ರ. ಮುಂಬೈ ಪೊಲೀಸರ ತನಿಖೆ ಎದುರಿಸಲಿದ್ದಾರೆ ಕಂಗನಾ. ಬಾಲಿವುಡ್ ನಟಿ ಕಂಗನಾ ರನೌತ್ ಹಾಗೂ ಮಹಾರಾಷ್ಟ್ರ ಸರ್ಕಾರದ ಜಟಾಪಟಿ ತಾರಕಕ್ಕೇರಿ ಮತ್ತೊಂದು ರೂಪ ಪಡೆದಿದೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆಗೆ ಏಕವಚನದಲ್ಲಿಯೇ ಚಾಲೆಂಜ್ ಮಾಡಿದ್ದ ನಟಿ ವಿರುದ್ಧ ಡ್ರಗ್ಸ್ ತನಿಖೆ ಆದೇಶ ಹೊರಬಿದ್ದಿದೆ. ಡ್ರಗ್ಸ್ ಸೇವನೆ ಕುರಿತಾಗಿ ಕಂಗನಾ ರನೌತ್ ನೀಡಿದ್ದ ಹೇಳಿಕೆ ಮತ್ತು ಅವರ ವಿರುದ್ಧದ ಡ್ರಗ್ಸ್ ಸೇವನೆಯ ಆರೋಪದ ಬಗ್ಗೆ ವಿಸ್ತೃತ ತನಿಖೆ ನಡೆಸಬೇಕು ಎಂದು ಉದ್ಧವ್ ಠಾಕ್ರೆ ಸರ್ಕಾರ ಮುಂಬೈ ಪೊಲೀಸ್ಗೆ ಆದೇಶ ನೀಡಿದೆ. ಕಂಗನಾ ನಿಷೇಧಿತ ಮಾದಕ ವಸ್ತು ನಾರ್ಕೋಟಿಕ್ಸ್ ಡ್ರಗ್ಸ್ಗಳನ್ನು ತೆಗೆದುಕೊಳ್ತಿದ್ರು ಎಂಬ ಆರೋಪದ ಕಾರಣ ಅದರ ತನಿಖೆಯಾಗಬೇಕು ಎಂದು ಸರ್ಕಾರ ಹೇಳಿದೆ. ಮೈತ್ರಿ ಸರ್ಕಾರದ ಆದೇಶ ಮುಂಬೈ ಪೊಲೀಸ್ ಕಚೇರಿ ತಲುಪಿದ್ದು ಕ್ರೈಂ ಬ್ರಾಂಚ್ ಇದರ ತನಿಖೆ ನಡೆಸಲಿದೆ. ಟಿವಿ ಸಂದರ್ಶನ ಸಾವಿರದ 2016ರಲ್ಲಿ ಸುಮನ್ ಖಾಸಗಿ ಚಾನೆಲ್ ಒಂದಕ್ಕೆ ನೀಡಿದ್ದ ಸಂದರ್ಶನವೊಂದರಲ್ಲಿ ಪಾರ್ಟಿ ವೇಳೆ ನಟಿ ಕಂಗನಾ ತಮ್ಮನ್ನು ಡ್ರಗ್ಸ್ ಬಳಸುವಂತೆ ಒತ್ತಾಯಿಸಿದ್ರು ಎಂದು ಆರೋಪಿಸಿದ್ರು. ಈ ಆರೋಪದ ಮೇಲೆ ತನಿಖೆ ನಡೆಯಲಿದೆ ಎನ್ನಲಾಗ್ತಿದೆ. ನಲ್ಲಿ ಸ್ಯಾಂಡಲ್ವುಡ್ ಸೇರಿದಂತೆ ಇಡೀ ದೇಶದ ಗಮನ ಸೆಳೆದಿರುವ ಹಾಗೂ ಹಲವು ನಟಿಯರ ಬಂಧನಕ್ಕೆ ಕಾರಣವಾಗಿರುವ ಡ್ರಗ್ಸ್ ಮಾಫಿಯಾದ ಉರುಳು ಇದೀಗ ಕಂಗನಾ ಕುರುಳಿಗೆ ಸುತ್ತಿಕೊಂಡಿದೆ. ಕಂಗನಾ ಮತ್ತು ಮಹಾರಾಷ್ಟ್ರ ಸರ್ಕಾರದ ನಡುವೆ ನಡೆಯುತ್ತಿರುವ ಈ ಮಹಾಕದನ ಮುಂದೆ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹರೀಶ್ ಟಿವಿ9 ನವದೆಹಲಿ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ ಟಿವಿ9ನಲ್ಲಿ ಮಾತ್ರ.